ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳಿಂದ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಪಹಲ್ಗಾಮ್ ನರಮೇಧ ನಡೆದು 26 ದಿನಗಳು. ಇದುವರೆಗೂ ಸಿಕ್ಕಿಲ್ಲ 4 ನರಹಂತಕರು. ಬೈಸರನ್ ವ್ಯಾಲಿಯ ಗುಡ್ಡಗಾಡಿನಲ್ಲಿ ಮುಂದುವರಿದ ಹುಡುಕಾಟ. ಪಾಕಿಸ್ತಾನದ ಪ್ರಧಾನಿಗೂ ಬೆವರಿಳಿಸಿದ ಆಪರೇಷನ್ ಸಿಂಧೂರ. ದಾಳಿ ನಡೆದ 1 ಗಂಟೆಯ ಬಳಿಕ ಶೆಹಬಾಜ್ ಶರೀಫ್ಗೆ ಸಿಕ್ಕಿತ್ತು ಮಾಹಿತಿ. ಆಸಿಮ್ ಮುನೀರ್ ಕರೆ ಮಾಡಿದ್ದನ್ನ ಬಾಯ್ಬಿಟ್ಟ ಪಾಕ್ ಪ್ರಧಾನಿ. ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ಗೆ ಪಾಕಿಸ್ತಾನ ಕೂಡ ಶಾಕ್. ಹಿಂದೆಂದೂ ಇಂಥದ್ದನ್ನ ನೋಡಿಲ್ಲ ಕೇಳಿಲ್ಲ ಅಂತಿದ್ದಾರೆ ತಜ್ಞರು. ಭಾರತದಲ್ಲಿರುವ ಅತ್ಯಾಧುನಿಕ ಡಿಫೆನ್ಸ್ ಸಿಸ್ಟಮ್, ಅದರ ತಂತ್ರಜ್ಞಾನಕ್ಕೆ ಬಹುಪರಾಕ್. ಘೋಷಣೆಯಾಗಿದ್ದ ಕದನ ವಿರಾಮ ನಾಳೆಗೆ ಅಂತ್ಯ. ಮತ್ತೆ ಮೀಟಿಂಗ್ ನಡೆಸಲಿರುವ ಉಭಯ ದೇಶಗಳು. ಉದ್ವಿಗ್ನತೆ ಶಮನಗೊಳಿಸೋಕೆ ಮಹತ್ವದ ನಿರ್ಧಾರ ಸಾಧ್ಯತೆ. ಪಾಕಿಸ್ತಾನಕ್ಕೆ ಚೆನಾಬ್ ನದಿ ನೀರು ಬಂದ್. ನಾಲೆಯ ಉದ್ದವನ್ನ ದುಪ್ಪಟ್ಟುಗೊಳಿಸೋಕೆ ಭಾರತದ ತೀರ್ಮಾನ. ನದಿ ನೀರಿನ ಬಳಕೆಯನ್ನ ದುಪ್ಪಟ್ಟುಗೊಳಿಸೋಕೆ ಪ್ಲಾನ್. ಅಮೆರಿಕ ರಹಸ್ಯವಾಗಿ ಪಾಕಿಸ್ತಾನದಲ್ಲಿ ಅಣ್ವಸ್ತ್ರ ಸಂಗ್ರಹಿಸಿಟ್ಟಿರೋ ಗುಮಾನಿ. ಒಂದೇ ಒಂದು ಅಣ್ವಸ್ತ್ರ ಸೋರಿಕೆಯಾದ್ರೂ ಲಕ್ಷಾಂತರ ಜನರ ಜೀವಕ್ಕೆ ಅಪಾಯ. ಇದೇ ಕಾರಣಕ್ಕೆ ಮಧ್ಯರಾತ್ರಿ ಅಮೆರಿಕದ ಎನರ್ಜಿ ವಿಮಾನ ಬಂದು ಪಾಕ್ನಲ್ಲಿ ಪರಿಶೀಲನೆ. ಶ್ರೀನಗರದಲ್ಲಿ ಫ್ಲೋಟಿಂಗ್ ಮಾರುಕಟ್ಟೆ ಬಂದ್. ಅಂಗಡಿಗಳು ಓಪನ್ ಆಗಿದ್ರೂ ಜನಾನೇ ಬರ್ತಾ ಇಲ್ಲ. ಪ್ರವಾಸಿಗರಿಲ್ಲದೆ ಸಂಚಾರ ನಿಲ್ಲಿಸಿದ ಬೋಟ್ ಹೌಸ್. ನಾಳೆ ಭಾರತದ EOS-9 ಉಡಾವಣೆ. ಭೂಮಿ ಮೇಲ್ಮೈನ ಅಲ್ಟ್ರಾ ಹೈ ರೆಸಲ್ಯೂಷನ್ ಫೋಟೋ ಸೆರೆ. ಗಡಿ ಕಾಯುವಿಕೆ, ಬೇಹುಗಾರಿಕೆ, ರಾಷ್ಟ್ರೀಯ ಭದ್ರತೆ, ವಿಪತ್ತು ನಿರ್ವಹಣೆಗೆ ನೆರವು. ಭದ್ರತೆ ವಿಚಾರ ಬಂದಾಗ ಪ್ರತಿಯೊಬ್ಬರೂ ಬದ್ಧತೆಯನ್ನ ತೋರಬೇಕು. ಭಾರತೀಯ ಸೇನೆ ದೇಶದ ಪರ ಸದಾ ನಾನು ನಿಲ್ತೀನಿ. ಮೈಸೂರಿನಲ್ಲಿ ನ್ಯೂಸ್ ಫಸ್ಟ್ಗೆ ಶಾಸಕ ತನ್ವೀರ್ ಸೇಠ್ ಹೇಳಿಕೆ. ರಾಜಕಾರಣ ಮಾಡೋದು ಸರಿಯಲ್ಲ ಅಂತ ಪಾಠ. ಜನಾಕ್ರೋಶದ ಬಳಿಕ ಆಪರೇಷನ್ ಸಿಂಧೂರ ಪ್ರಚಾರದ ಭರಾಟೆ. ಅರ್ಧಕ್ಕೆ ನಿಂತ ಜನಾಕ್ರೋಶ ಯಾತ್ರೆ ಕಂಪ್ಲೀಟ್ ಮಾಡೋಕೆ ಸಿದ್ಧತೆ. ಇದಾದ ಬಳಿಕ ಯಡಿಯೂರಪ್ಪ ನೇತೃತ್ವದಲ್ಲಿ ಪುನಃ ರಾಜ್ಯ ಪ್ರವಾಸಕ್ಕೆ ವಿಜಯೇಂದ್ರ ಸಜ್ಜು. ಬಿಜೆಪಿ ಹೈಕಮಾಂಡ್ ಸೂಚನೆ ಬೆನ್ನಲ್ಲೇ ಎಚ್ಡಿಕೆ ಅಲರ್ಟ್. ರಾಜ್ಯ ಸರ್ಕಾರ ಪ್ರಮುಖ ಇಲಾಖೆಗಳ ಮೇಲೆ ದಳಪತಿ ಕಣ್ಣು. ಆಪ್ತರ ಮೂಲಕ ಇಲಾಖೆಗಳಲ್ಲಿ ನಡೀತಾ ಇರೋ ಚಟುವಟಿಕೆಗಳ ಬಗ್ಗೆ ಮಾಹಿತಿ ಸಂಗ್ರಹ. 18 ಬಿಜೆಪಿ ಶಾಸಕರ ಅಮಾನತು ವಾಪಸ್ ಪಡೆಯುವಂತೆ ಪಟ್ಟು. ಮಾಜಿ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿಯಿಂದ ವರದಿ ಸಲ್ಲಿಸೋಕೆ ಬಿಜೆಪಿ ನಿರ್ಧಾರ. ಯುಟಿ ಖಾದರ್ ನಡೆ ಸರಿಯಿಲ್ಲ ಅಂತ ರಾಜ್ಯಪಾಲರಿಗೆ ವರದಿ ನೀಡೋಕೆ ಪ್ಲಾನ್. ಕೆಆರ್ಪುರ ಕಡೆಯಿಂದ ಮೇಖ್ರಿ ವೃತ್ತದ ಮಾರ್ಗದಲ್ಲಿ ಹೆಚ್ಚುವರಿ ರ್ಯಾಂಪ್ ಅಳವಡಿಕೆ. ಇಂದಿನಿಂದ 5 ದಿನಗಳ ಕಾಲ ಹೆಬ್ಬಾಳ ಮೇಲ್ಸೇತುವೆ ಬಂದ್. ರಾತ್ರಿ 12ರಿಂದ ಬೆಳಗಿನ ಜಾವ 3 ಗಂಟೆಯವರೆಗೆ ಎಲ್ಲ ರೀತಿಯ ವಾಹನಗಳ ಸಂಚಾರಕ್ಕೆ ನಿರ್ಬಂಧ. ಅಕ್ಷರ ಜ್ಞಾನ ನೀಡಬೇಕಾದ ಸಂಸ್ಥೆ ಸರ್ಕಾರಕ್ಕೆ ಹಾಕ್ತಿದೆಯಾ ಟೋಪಿ? ವೆಸ್ಡಮ್ ಮೌಂಟ್ ಪೋರ್ಟ್ ಇಂಟರ್ನ್ಯಾಷನಲ್ ಸ್ಕೂಲ್ ಮೇಲೆ ರಾಜಕಾಲುವೆ ಒತ್ತುವರಿ ಆರೋಪ. ಯಲಹಂಕದ ಅಗ್ರಹಾರ ಬಡಾವಣೆ, ತಿರುಮೇನಹಳ್ಳಿಯಲ್ಲಿ ಕ್ರಮ ಕೈಗೊಳ್ಳದ ಬಿಬಿಎಂಪಿ ಅಧಿಕಾರಿಗಳು. ಬಾಗಲಕೋಟೆಯಲ್ಲಿ ಹೆಚ್ಚಿದ ಕಳ್ಳಿಯರ ಹಾವಳಿ. ಚಿಂದಿಯಾಯುವ ನೆಪದಲ್ಲಿ ದೇವರ ವಿಗ್ರಹ ಕಳುವು. ಮನೆ ಅಂಗಡಿಗಳ ಬೀಗ ಮುರಿದು ಸ್ಟೀಲ್ ವೈರ್ಗೂ ಕನ್ನ. ಖತರ್ನಾಕ್ ಕಳ್ಳಿಯರ ಕೈಚಳಕ ಸಿಸಿಟಿವಿಯಲ್ಲಿ ಸೆರೆ. ವಾರದ ಬಳಿಕ ಐಪಿಎಲ್ ಮಹಾ ಸಂಗ್ರಾಮ ಶುರು. ಮೊದಲ ಪಂದ್ಯದಲ್ಲಿ ಕೆಕೆಆರ್ ವರ್ಸಸ್ ಆರ್ಸಿಬಿ ಫೈಟ್. ಬೆಂಗಳೂರಿನ ಚಿನ್ನಸ್ವಾಮಿ ಅಖಾಡದಲ್ಲಿ ಕಾದಾಟ. ಕಿಂಗ್ ಕೊಹ್ಲಿಯ ಮೇಲೆ ಎಲ್ಲರ ಕಣ್ಣು.
ಉಗ್ರರ ಬೆದರಿಕೆ ಹಿನ್ನೆಲೆ ಐಪಿಎಲ್ಗೆ ಬಿಗಿ ಭದ್ರತೆ. ಚಿನ್ನಸ್ವಾಮಿ ಸ್ಟೇಡಿಯಂ ಸುತ್ತ 7 ಸುತ್ತಿನ ಕೋಟೆ. 1600 ಪೊಲೀಸರ ಸರ್ಪಗಾವಲು. ಮಫ್ತಿಯಲ್ಲೂ ಪೊಲೀಸರ ನಿಗಾ. ಇಂದಿನಿಂದ 3 ದಿನಗಳ ಕಾಲ ರಾಜ್ಯದಲ್ಲಿ ಹೆಚ್ಚಿರಲಿದೆ ಮಳೆಯ ಅಬ್ಬರ. ರಾಜ್ಯದ ಎಲ್ಲ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್. ಆರ್ಸಿಬಿ ಪಂದ್ಯಕ್ಕೂ ವರುಣನಿಂದ ಅಡ್ಡಿ ಆತಂಕ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.